ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ರವಿ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್ ಚಾನಲ್. ಈ ವಿಡಿಯೋದಲ್ಲಿ ಟಿವಿ ಶೋಕೇಸ್ಗೆ ವೈರಿಂಗ್ ಆಗಿದೆ. ಅದಕ್ಕೆ ನಾವು ಲೈಟ್ಗಳು, ಸ್ವಿಚ್ ಬಾಕ್ಸ್ಗಳು, ಸ್ವಿಚ್ ಪ್ಲೇಟ್ಗಳು ಎಲ್ಲ ನಾವು ಹಾಕಕ್ಕೆ ಬಂದಿದ್ದೀವಿ. ಅದು ಯಾವ ಥರ ಅಂತ ನೋಡೋಣ. ನೋಡೋದಕ್ಕಿಂತ ಮುಂಚೆ ಈ ವಿಡಿಯೋ ನೋಡ್ತಾ ಇದ್ದೀರಿ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಒಂದು ಲೈಕ್ ಮಾಡಿ, ಹಂಗೆ ಲಾಸ್ಟಲ್ಲಿ ಈ ವಿಡಿಯೋ ಬಗ್ಗೆ ಏನು ಅನಿಸುತ್ತೋ ಕಾಮೆಂಟ್ ಮಾಡಿ ತಿಳಿಸಿ. ಓಕೆ, ವಿಡಿಯೋಗೆ ಹೋಗೋಣ. ವಿಡಿಯೋದಲ್ಲಿ ಇವಾಗ ಈ ಶೋಕೇಸಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದರಲ್ಲಿ ಮೇಲೆ ಲೈಟ್ಗಳು ಹಾಕಿದ್ದಾವೆ. ಈ ಪ್ರೊಫೈಲ್ ಲೈಟು ಈ ಸುತ್ತು ಒಂದು ಪ್ರೊಫೈಲ್ ಲೈಟ್ ಹಾಕಿದ್ದೀನಿ. ಹಾಕೋಕೆ ಮುಂಚೆ ನಮ್ಗೆ ತೆಗಿಯೋಕ್ಕಾಗಿಲ್ಲ, ಇವಾಗ ತೆಗೆದಿದ್ದೀನಿ, ಹಾಕಿದ್ದಾಗಿದೆ. ಇವಾಗ ಇದನ್ನು ಚೆಕ್ ಮಾಡಬೇಕು. ಇದಕ್ಕೆ ಮುಂಚೆ ಹಾಕಿದ್ದಾಗಿದೆ, ಇವಾಗ ಚೆಕ್ ಮಾಡಬೇಕು. ಲೈಟಿಂಗನ್ನು ಈ ಚೆಕ್ ಮಾಡಿಬಿಟ್ಟು ಕರೆಕ್ಟಾಗಿದೆಯಾ ಅಂತಂದರೆ ಚೆಕ್ ಮಾಡಿದ್ದು ಆಯಿತು, ಕರೆಕ್ಟಾಗಿದೆ. ಸೊ ಇದನ್ನು ಪರ್ಮನೆಂಟ್ ಮಾಡಬೇಕು ಅಂದರೆ ಈ ಲೈಟ್ ಎಲ್ಲ ಕುಂಡಿಸಿದ್ದಾಗಿದೆ, ಇನ್ನು ಪರ್ಮನೆಂಟ್ ಮಾಡಬೇಕು ಅಷ್ಟೇ. ಪರ್ಮನೆಂಟ್ ಮಾಡೋಕ್ಕೆ ಮುಂಚೆ ಈ ವೈರ್ಗಳಿಗೆ ಜೈಂಟ್ಗಳೆಲ್ಲ ಹಾಕ್ಕೊಬೇಕು. ಯಾವ ಪಾಯಿಂಟ್ಗೆ ಹೆಂಗೋಗಿದೆ, ಯಾವ ಥರ ಇದೆ, ಯಾವ್ದು ನ್ಯೂಟ್ರಲ್ಲು, ಯಾವ್ದು ಪೇಸು ಅಂತೇಳಿ ಎಲ್ಲ ನೋಡ್ಕೊಂಡಿರ್ತೀವಿ. ಅದನ್ನು ನೋಡಿಕೊಂಡು ಅದ್ರ ಪ್ರಕಾರ ನಾವು ಜೈಂಟ್ಗೆ ಹಾಕ್ಕೊಬೇಕು. ಜೈಂಟ್ಗೆ ಹಾಕಿದ್ದಾದಮೇಲೆ ಮತ್ತೆ ಬೇರೆ ಕೆಲಸ ಪ್ಲೇಟ್ಗೆ ಫಿಟ್ ಮಾಡಿಬಿಟ್ಟು ಪರ್ಫೆಕ್ಟಾಗಿ ಯಾವ ಲೈಟ್ ಯಾವ್ದು ಬೇಕು ಅನ್ನೋದನ್ನು ನಾವು ಮೊದಲೇ ಎಳ್ಕೊಂಡು ಕೆಳಗಡೆಗೆ ಬಿಟ್ಕೊಂಡಿರ್ತೀವಿ. ಇದು ವೈರಿಂಗ್ ಮಾಡಬೇಕಾದ್ರೆ, ಬಿಲ್ಡಿಂಗ್ ವೈರಿಂಗ್ ಮಾಡಬೇಕಾದ್ರೆ ಅಂದರೆ ಬಿಲ್ಡಿಂಗ್ ವೈರಿಂಗ್ ಎಲ್ಲ ಆಗಿದೆ, ಫಿಟ್ಟಿಂಗ್ಗಳೆಲ್ಲ ಹಾಕಿದ್ದಾಗಿದೆ. ಬರೀ ಟಿ ವಿ ಶೋಕೇಸ್ ಮಾತ್ರ ಡಿಸೈನಾಗಿ ಮಾಡಿಸ್ಕೊತೀವಿ ಅಂದರೆ ಅದಕ್ಕೆ ಸ್ವಲ್ಪ ಸೈಡಲ್ಲಿ ಇಕ್ಕಿದ್ವಿ. ಅದು ಇವಾಗ ರೆಡಿ ಆಗಿದೆ, ಅದನ್ನು ಇವಾಗ ಹಾಕ್ತಾಯಿದ್ದೀವಿ. ನೋಡಿ, ಇದೆಲ್ಲ ಜೈಂಟ್ಗಳೆಲ್ಲ ಹಾಕಿದ್ದಾಯಿತು. ಇನ್ನೇನು ಬರೀ ಪ್ಲೇಟ್ಗೆ ಫಿಟ್ ಮಾಡೋದು ಅಷ್ಟೇ, ಇನ್ನು ಬ್ಯಾಲೆನ್ಸ್ ಇರೋದು. ನೋಡಿ, ಇಲ್ಲಿ ಪ್ಲೇಟು ಇದು 2 ಸ್ವಿಚ್ಗೆ 2 ಸಾಕೆಟ್ ಇದ್ದಾವೆ. ಈ ಪ್ಲೇಸಲ್ಲಿ ಏನೂ ಬರೋಲ್ಲ. ಈ ಪ್ಲೇಸ್ಗೆ ಇವಾಗ ಪ್ಲೇಟ್ ಹಾಕ್ತಾಯಿರೋ ಪ್ಲೇಸಲ್ಲಿ ಏನೂ ಬರೋಲ್ಲ. ಬೈ ಚಾನ್ಸ್ ಅವ್ರೇನೇನು ಹಾಕ್ಕೊಂಡ್ರೂ ಇದಕ್ಕೆ ಅವ್ರು ಮತ್ತೆ ತೊಂದರೆ ಬೀಳಬಾರ್ದು ಅನ್ನೋದು ಉದ್ದೇಶಕ್ಕೆ ಇಲ್ಲೊಂದು ಪ್ಲೇಟ್ ಹಾಕ್ತಾಯಿದ್ದೀವಿ. ಇವಾಗ ಈ ಕೆಳಗಡೆ ಇನ್ನೊಂದು ಬಾಕ್ಸ್ ಇದೆ, ಅದು ಆಮೇಲೆ ತೋರಿಸ್ತೀನಿ. ಇದಾದಮೇಲೆ ಇದು ಬರೀ ಇಲ್ಲಿ ಕಂಟ್ರೋಲ್ ಮಾತ್ರ, ಈ 2 ಸಾಕೆಟ್ಗೆ ಇಲ್ಲೇ ಕಂಟ್ರೋಲ್ ಅಷ್ಟೇ. ಈ ಟಿ ವಿ ಕಂಟ್ರೋಲ್ ಎಲ್ಲ ಬೇರೆ ಕಡೆ ಬರುತ್ತೆ, ಅದನ್ನು ನೋಡಿಸ್ತೀನಿ. ನೋಡಿ, ಈ ಕನೆಕ್ಷನ್ ಆಗ್ತಾ ಇದ್ದೀನಲ್ಲ, ಈ ಬಾಕ್ಸಲ್ಲೇ ಬರುತ್ತೆ. ಇದು ಪ್ರೊಫೈಲ್ ಲೈಟಿದು ಕಾಯಿಲ್. ಇದು ಅವಾಗ ಹೇಳ್ದಂಗೆ ಪ್ರೊಫೈಲ್ ಲೈಟಿದು ಕಾಯಿಲ್. ಇದು ಈ ಕಾಯಿಲ್ ಕೂಡ ಈ ಬಾಕ್ಸಲ್ಲಿ ಒಳಗಡೆಗೆ ಕುಂಡಿಸ್ಬಿಡ್ತೀನಿ. ಅದನ್ನು ಕುಂಡಿಸ್ಬಿಟ್ಟು ಒಳಗಡೆಗೆ ಇದ ಮೇಲೆ ಪ್ಲೇಟ್ ಹಾಕಬೇಕು. ಈ ಕಾಯಿಲು ಇರಲೇಬೇಕು ಪ್ರೊಫೈಲ್ ಲೈಟಿಗೆ. ಮಾಮೂಲಿ ಮೊದಲಾಗ್ತಾ ಇದ್ದ ಲೈಟ್ಗೆ ಅವಶ್ಯಕತೆ ಇದ್ದಿಲ್ಲ. ಇವಾಗ ಪ್ರೊಫೈಲ್ ಲೈಟ್ ಅನ್ನೋದು ಬಂದಿದೆಯಲ್ಲ, ಈ ಲೈಟ್ಗೆ ಈ ಕಾಯಿಲ್ ಇರಲೇಬೇಕು. ಸೊ ಆಯಿತು, ಹಾಕಿದ್ದಾಯಿತು. ಒಳಗಡೆ ಕುಂಡಿಸ್ಬಿಟ್ಟು ನೋಡಿ ಪ್ಲೇಟ್ ಹಾಕ್ತಾಯಿದ್ದೀನಿ. ಪ್ಲೇಟ್ ಹಾಕಿದ್ದೂ ಆಯಿತು. ಇನ್ನೇನಿದ್ರು ಲೈಟ್ಗಳು ಚೆಕ್ ಮಾಡ್ಕೊಬೇಕು. ಲೈಟ್ಗಳು ಚೆಕ್ ಮಾಡೋಕ್ಕೂ ನಾವು ಮುಂಚೆ ಕೆಳಗಡೆ ಇನ್ನೊಂದು ಬಾಕ್ಸ್ ಇದೆಯಲ್ಲ, ಅದನ್ನು ಹಾಕ್ಬಿಡ್ಬೇಕು. ಅದನ್ನು ಹಾಕ್ಬಿಟ್ಟು ಒಂದೇ ಸಲ ಚೆಕ್ ಮಾಡ್ಬೇಡ. ನೋಡಿ, ಮೇಲೆ ಕ್ಯಾಪ್ ಹಾಕ್ತಾಯಿದ್ದೀನಿ. ಮೇಲೆ ಕ್ಯಾಪು ಇದು ಮುಗೀತು. ಇದನ್ನ ಕೆಳಗಡೆ ಬಾಕ್ಸ್ ನೋಡಿ, ಈ ಬಾಕ್ಸ್ ಇದೆಯಲ್ಲ, ಇಲ್ಲಿ ಬರೀ ಸೆಟಪ್ ಬಾಕ್ಸ್ ಮಾತ್ರ ಇಲ್ಲಿರುತ್ತೆ. ಸೆಟಪ್ ಬಾಕ್ಸ್ ಕಂಟ್ರೋಲ್ ಕೂಡ ಬೇರೆ ಕಡೆ ಇದೆ, ಅದನ್ನು ನೋಡಿಸ್ತೀನಿ. ಈ ಸೆಟಪ್ ಬಾಕ್ಸ್ಗೆ ಬರೀ ಕಂಟ್ರೋಲ್ ಅಲ್ಲಿಗೆ ಬರೋಕ್ಕೆ ಮಾತ್ರ, ಅದಕ್ಕೆ ಏನು ಬೇಕು, ಕರೆಂಟ್ ಬೇಕಷ್ಟೇ. ಅದು ಕಂಟ್ರೋಲಿಂಗ್ ಎಲ್ಲ ಬೇರೆ ಕಡೆ ಇರ್ತದೆ. ಬೇರೆ ಕಡೆ ಸ್ವಿಚ್ ಹಾಕಿದ್ರೆ ಈ ಸಾಕೆಟ್ ಕರೆಂಟ್ ಬರುತ್ತೆ. ಆ ಥರ ಮಾಡಿದ್ದೀವಿ ಇಲ್ಲಿ ವೈರಿಂಗ್. ಬರೀ ಇದನ್ನು ಕುಂಡಿಸ್ಬಿಟ್ಟು ಇದನ್ನು ಫೈನಲ್ ಮಾಡೋದು ಅಷ್ಟೇ, ಬ್ಯಾಲೆನ್ಸು. ಇದನ್ನು ನೋಡಿ ಕುಂಡಿಸ್ತಾ ಇದ್ದೀನಲ್ಲ, ಕುಂಡಿಸಿದ್ದಾಯಿತು. ಇನ್ನೇನು ಪ್ಲೇಟ್ ಫಿಟ್ ಮಾಡ್ತಾಯಿದ್ದೀನಿ. ಪ್ಲೇಟೂ ಆಯಿತು. ಇನ್ನೇನು ಪ್ಲೇಟ್ ಫಿಟ್ ಮಾಡಿಬಿಟ್ರೆ ಮುಗೀತು. ನೋಡಿ, ಈ ಥರ ಮುಗೀತು. ಇವಾಗ ಇದೆಲ್ಲ ನೋಡಿ, ಈ ಲೈಟ್ಗಳು, ಇಲ್ಲಿ 2 ಲೈಟ್ಗಳು, ಇಲ್ಲಿ 3 ಕೆಳಗಡೆ 3 ಲೈಟ್ ಇದ್ದಾವೆ. ಅದ್ರ ಮೇಲೆ 2 ಲೈಟ್ ಇದ್ದಾವೆ. ಒಂದು ಪ್ರೊಫೈಲ್ ಲೈಟು ನೋಡಿ, ಇದು ಪ್ರೊಫೈಲ್ ಲೈಟು. ಇವಾಗ ಚೆಕ್ ಮಾಡೋಣ ಯಾವುದಕ್ಕೆ ಇಲ್ಲಿ ಕಂಟ್ರೋಲ್ ಅಂತ. ನೋಡಿ, ಇದು ಎಕ್ಸ್ಟ್ರಾ ಬಾಕ್ಸ್ ಹೇಳಿದ್ನಲ್ಲ, ಅದು ಎಕ್ಸ್ಟ್ರಾ ಪ್ಲೇಟ್. ಇದು ಪ್ರೊಫೈಲ್ ಲೈಟು. ಆ ಪ್ರೊಫೈಲ್ ಲೈಟಿದು ಪ್ಲಸ್ ಟಿ ವಿ ಯೂನಿಟ್ದು ಕಂಟ್ರೋಲ್ ಎಲ್ಲ ಇಲ್ಲೇ. ನೋಡಿ, ಇದು ಪ್ರೊಫೈಲ್ ಲೈಟ್ದು. ನೋಡಿ, ಇದು ಪ್ರೊಫೈಲ್ ಲೈಟ್ದು. ಅದ್ರ ಪಕ್ಕದಾಗಿರೋ ಸ್ವಿಚ್ಚು ಮೇಲೆ 3 ಲೈಟು, ಅದ್ರ ಮೇಲೆ 2 ಲೈಟ್ ಇದ್ದಾವೆ. 5 ಲೈಟ್ ಅಂತಂದಲ್ಲ, ಅದ್ರ ಪಕ್ಕದಾಗಿರೋದು. ಇನ್ನೊಂದು ಸ್ವಿಚ್ ಬಂದುಬಿಟ್ಟು ಈ ಸಾಕೆಟ್ದು, ಇವಾಗ ನೋಡಿಸಿದ್ನಲ್ಲ ಆ ಸಾಕೆಟ್ದು. ಆ ಟಿ ವಿ ಹಿಂದ್ಗಡೆ ಇರುತ್ತೆ ಸಾಕೆಟು. ಆ ಟಿ ವಿ ಕಾಣಿಸಲ್ಲ ಅವಾಗ, ಟಿ ವಿ ಹಿಂದ್ಗಡೆ ಇದ್ದಾಗ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನೋಡಿ ನಿಮ್ಗೆ ಏನು ಅನಿಸುತ್ತೋ ಕಾಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.